ಏಜೆಂಟ್ ಅನ್ನೋದು ಪದ ಯೂಸ್ ಮಾಡ್ತಾ ಇದ್ದೀರಿ. ಯಾರು ಸರ್ ಇದು? ವಿರೋಧ ಪಕ್ಷದವರ? ಇಬ್ರು ಎಲ್ಲರೂ ಇಲ್ಲಿ ಏನ ಅದಾರಲ್ಲ, ಆಡಳಿತ ಪಕ್ಷ ಇರ್ಬೋದು, ವಿರೋಧ ಪಕ್ಷದವ್ರು ಆಗಿರ್ಬೋದು. ಇವತ್ತಿನವರೆಗೆ ಆಡಳಿತ ಪಕ್ಷದವರು ಅಧಿಕಾರ ಮಾಡಿದ್ರೆ ವಿರೋಧ ಪಕ್ಷದವ್ರು ಯಾರಾದ್ರೂ ಕೇಳಿದ್ರಿ ಎಲ್ಲಿ ನಿಮ್ಗೆ ಹೋರಾಟ ಇದೆ ಹೇಳ್ರಿ ನೋಡೋಣ. ಎಲ್ಲಿ ನಿಮ್ದು ಹೋರಾಟ ಇದೆ, ಎಲ್ಲಿ ಅಬ್ಜೆಕ್ಷನ್ ಇದೆ, ಎಲ್ಲಿ ನಿಮ್ದು ಏನದ, ಎಲ್ಲಿ ಏನ್ ತಕರಾರು ಕೊಟ್ಟಿದ್ದೀರಿ, ಎಲ್ಲಿ ಏನೋ ಅರ್ಜಿಗಳನ್ನ ಸಲ್ಲಿಸಿದಿರಿ ಹೇಳ್ರಿ ನೋಡೋಣ. ಇಷ್ಟೆಲ್ಲ ತಮ್ಮ ಕಣ್ಣಿದ್ರೆ ಕಾಣ್ತವ. ಇಷ್ಟೆಲ್ಲ ರೋಡ್ಗಳ ಹದಗೆಟ್ಟಿದ್ದಾಗಿರ್ಬೋದು, ಶಾಲೆಗಳೇನೋ ಕಳಪೆ ಮಟ್ಟದ ಕಾಮಗಾರಿಗಳಾಗಿರ್ಬೋದು, ದವಾಖಾನೆಗಳಲ್ಲಿ ಏನಪ್ಪಾ ಅಂತಂದ್ರೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಜನರಿಗೆ ಸಿಗ್ತಾ ಇಲ್ಲ, ಸೌಲಭ್ಯಗಳು ಸಿಗ್ತಾ ಇಲ್ಲ, ಇವೆಲ್ಲ ನೋಡ್ತಾ ಇದ್ದೀರಿ. ಮತ್ತು ಶಾಲೆಗಳಲ್ಲಿ ಶಿಕ್ಷಕರ ಕೊರತೆನೂ ಕೂಡ ಎದ್ದು ಕಾಣ್ತಾ ಇದೆ. ಇನ್ನು ಏನಪ್ಪಾ ಅಂತಂದ್ರ ಲಕ್ಷಾಂತರ ಜನ ನೀವು ಅಲ್ಲಿ ಏನದ ಶಿಕ್ಷಕರ ನೇಮಣಿಕೆ ಮಾಡ್ಕೊಳ್ತಾ ಇಲ್ಲ ಸರ್ಕಾರ. ಅಲ್ಲಿ ಏನದ ಒಬ್ಬ ಇಬ್ಬರು ಶಿಕ್ಷಕರ ಮೇಲೆ 200 ವಿದ್ಯಾರ್ಥಿಗಳಿಗೆ ಶಾಲೆ ಕಲಿಕೆ ನಡೆದಿದೆ. ಇವೆಲ್ಲ ಎಲ್ಲಿ ನೋಡ್ತಾ ಇದ್ದೀರಿ ನೀವು? ಎಲ್ಲಿ ಯಾವ ಶಾಲೆಗೆ ಹೋಗಿದ್ದೀರಿ, ಎಲ್ಲಿ ಹೋಗಿದ್ದೀರಿ ಹೇಳ್ರಿ ನೋಡೋಣ. ನೀವು ಬರ್ತೀರಿ, ಹೆಡ್ ಕ್ವಾರ್ಟರ್ ಬರ್ತೀರಿ, ಇಲ್ಲೇ ಏನದ ಹೋಗ್ಬಿಡ್ತೀರಿ. ಯಾರು ಕರೆದಾರಂದ್ರೆ ಅವ್ರ ಒಂದು ಹುಟ್ಟು ಹಬ್ಬಕ್ಕೆ ಹೋಗ್ತೀರಿ, ಯಾವುದೇ ಒಂದು ಕಾರ್ಯಕ್ರಮಗಳಿಗೆ ಭಾಗವಹಿಸ್ತೀರಿ. ಜನರ ಕಷ್ಟದಲ್ಲಿ ಯಾವಾಗ ನೀವು ಭಾಗಿಯಾಗಿದ್ದೀರಿ? ಹೇಳ್ರಿ ನೋಡೋಣ. ಇಲ್ಲ ಮತ್ತೆ ಆ ರೀತಿ ಒಂದು ವ್ಯವಸ್ಥೆ ಆಗ್ಬೇಕಲ್ಲ, ಆ ವ್ಯವಸ್ಥೆಗೆ ತಾವು ಬದ್ಧರಾಗಿ ನಡ್ಕೋಬೇಕಲ್ಲ, ಅದನ್ನಾಗ್ಬೇಕು. ವಿರೋಧ ಪಕ್ಷ ವಿಫಲ ಆಗ್ಯದ. ವಿರೋಧ ಪಕ್ಷ ಸಂಪೂರ್ಣವಾಗಿ ವಿಫಲವಾಗಿದೆ. ಇಲ್ಲಿ ಈಗ ಆಡಳಿತ ಕಾರ್ಯಾಂಗದ ಮೇಲೆ ಇರ್ತಕ್ಕಂಥ ಶಕ್ತಿ, ಅವರನ್ನ ಕಂಟ್ರೋಲ್ ಇಡತಕ್ಕಂಥದ್ದು ಈ ಶಾಸಕಾಂಗಕ್ಕೆ ಇದೆ. ಅವ್ರ ಅಂಡರ್ದಲ್ಲಿ ಸೇವೆ ಕೆಲಸ ಮಾಡ್ಬೇಕು ಅವ್ರು. ಹೌದಾ? ಇವ್ರು ಕಾನೂನು ಮಾಡ್ಬೇಕು, ಆ ಕಾನೂನನ್ನ ಪರಿಪಾಲನೆ ಮಾಡಿಸ್ತಕ್ಕಂಥ ಕೆಲಸ, ಅದನ್ನ ಜಾರಿಗೆ ಇದು ಮಾಡ್ತಕ್ಕಂಥ ಕೆಲಸ ಕಾರ್ಯಾಂಗದವ್ರ ಕೆಲಸ ಇರ್ತದೆ. ನೀವು ಆಡಳಿತ ಅಧಿಕಾರಿಗಳಿಗೆ ನೀವು ಅವರ ಕಾರ್ಯದಲ್ಲಿ ಹಸ್ತಕ್ಷೇಪ ಮಾಡಿದಾಗ ಅವ್ರ ಹೆಂಗ್ ಮಾಡ್ಬೇಕು? ರಾಜಕಾರಣಿಗಳು ಅಧಿಕಾರಿಗಳು ಶಾಮೀಲಾದಲ್ಲಿ ಆಗ್ತಾವಲ್ಲ ಸರ್. ಮತ್ತೆ ಅವರೆಲ್ಲ ಸಹಕಾರದಿಂದ ಇವೆಲ್ಲ ಆಗ್ತಾವ. ಯಾರಿಗೆ ಸರ್ ಇದರಿಂದ ಪ್ರಯೋಜನ? ಯಾರಿಗೆ? ಏನ್ ಬಡ ಸಾಮಾನ್ಯ ಜನರಿಗೆ? ಸಾಮಾನ್ಯ ಜನರಿಗೆ ಯಾವ ಪ್ರಯೋಜನ ಇಲ್ಲ, ಏನ್ ಸರ್ ಪ್ರಜೆಗಳಿಗೂ ಇಲ್ಲ. ಇದು ದುರಾಡಳಿತ ಅಂತಾರೆ ಇದಕ್ಕೆ. ಗಾಗಿ ಒಂದು ಒಳ್ಳೆಯ ಉದ್ಯಾನವನಗಳನ್ನ ಮಾಡಿರ್ತಕ್ಕಂಥದ್ದು ಕಬಳಿಸಿ ಏನಪ್ಪ ಅಂತಂದ್ರೆ ನಿವೇಶನಗಳು ಹಾಕೊಂಡು ಮಾರಾಟ ಮಾಡ್ತಾರಪ್ಪ ಅಂತಂದ್ರೆ ಇದ್ರ ಬಗ್ಗೆ ನೀವು ಎಲ್ಲಿ ತನಿಖೆ ಎಲ್ಲಿ ಆಗಿದೆ ಆಗ್ಬೇಕು. ಉದ್ಯಾನವನಗಳು ಎಲ್ಲಿ ಒತ್ತುವರಿಸಿ ನೋಡೋಣ, ಎಲ್ಲಿ ಕೂಡ್ಬೇಕು ಜನ. ಇವತ್ತ ಒಂದು ನಗರಕ್ಕೆ ಬಂದ್ರಪ್ಪ ಅಂತಂದ್ರೆ ಹಳ್ಳಿಯಿಂದ ಬರ್ತಕ್ಕಂಥವ್ರು ಈ ನಗರದಲ್ಲಿ ಇರ್ತಕ್ಕಂಥವ್ರಿಗೆ ಬಸ್ ಸ್ಟ್ಯಾಂಡ್ ಕಾಂಪೌಂಡ್ ಮೇಲೆ ಕೂಡ್ತಾರ. ಎಲ್ಲಿ ಉದ್ಯಾನವನಗಳು? ಎಲ್ಲಿಯಾದ್ರೂ ಒಂದು ಜನರಿಗೆ ಏನೇ ಒಂದು ಬೇಸರ ಆದಾಗ ಹೋಗಿ ಉದ್ಯಾನವನದಲ್ಲಿ ಕೂತು ಒಂದು 10 ನಿಮಿಷ ಪೀಸ್ ಆಗಿ ಇರ್ಬೇಕಂದ್ರೆ ಎಲ್ಲಿ ಉದ್ಯಾನವನಗಳು ಹೇಳ್ರಿ ನೋಡೋಣ. ಇಲ್ಲಿ ಉದ್ಯಾನವನಗಳು ಎಲ್ಲ ಹೋಗ್ಬಿಟ್ಟವ. ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಕೊಟ್ಟಂತ ಒಂದು ಪವಿತ್ರ ಗ್ರಂಥ, ಪವಿತ್ರ ಕಾನೂನು ಏನಿದೆ ಭಾರತದ ಸಂವಿಧಾನ, ಆ ಸಂವಿಧಾನ ಮೂಲಕ ಏನಪ್ಪಾ ಅಂತಂದ್ರೆ ನಮ್ಮ ದೇಶ ಸುಭದ್ರವಾಗಿರ್ಬೇಕು, ಸುಚಿತ್ರವಾಗಿ ಒಂದು ಆಡಳಿತ ನಡಿಬೇಕು ಅಂತಕ್ಕಂಥ ಒಂದು ತಳಹದಿಯ ಮೇಲೆ ಒಂದು ಸಂವಿಧಾನವನ್ನ ಜನರು ಏನಪ್ಪಾ ಅಂತಂದ್ರೆ ಎಲ್ಲ ಪ್ರಜೆಗಳು ಏನದ ನೆಮ್ಮದಿ ಬದುಕನ್ನ ಮಾಡ್ಲಿ ಅಂತಕ್ಕಂಥದ್ದು, ಪ್ರತಿಯೊಬ್ಬ ಪ್ರಜೆಗೂ ಕೂಡ ಸಮಾನತೆ ಮತ್ತು ಒಂದು ಅವರಿಗೆ ಎಲ್ಲ ಮೂಲ ಸೌಕರ್ಯಗಳು ಸಿಗ್ಬೇಕು ಅಂತಕ್ಕಂಥದ್ದನ್ನ, ಯಾರು ಕೂಡ ಮೂಲ ಸೌಕರ್ಯದಿಂದ ವಂಚಿತರಾಗಬಾರ್ದು ಅಂತಕ್ಕಂಥ ಒಂದು ತಳಹದಿಯ ಮೇಲೆ ಜನರಿಗೆ ಏನಪ್ಪಾ ಅಂತಂದ್ರೆ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನದ ಹಕ್ಕುಗಳನ್ನ ನೀಡಿದ್ದಾರೆ. ಆ ಮತದಾನದ ಹಕ್ಕುಗಳು ಏನಪ್ಪಾ ಅಂತಂದ್ರೆ ನಮ್ಮ ಪ್ರಜೆಗಳು ಇವತ್ತ ನಮ್ಮ ದೇಶದಲ್ಲಿ ಏನಪ್ಪಾ ಅಂತಂದ್ರೆ ಅಕ್ಷರಸ್ಥರ ಸಂಖ್ಯೆ ಕಡಿಮೆ ಇದೆ, ಅನಕ್ಷರಸ್ಥ ಸಂಖ್ಯೆ ಹೆಚ್ಚಾಗಿದ್ದರಿಂದ ಆ ಅನಕ್ಷರಸ್ಥ ಜನರಿಗೆ ಏನಪ್ಪಾ ಅಂತಂದ್ರೆ ಮತದ ಬೆಲೆ ಗೊತ್ತಾಗಬೇಕಾಗಿದೆ. ಆ ದಿಶೆಯಲ್ಲಿ ಸರ್ಕಾರಗಳು ಜಾಗ್ರತೆಯನ್ನ ಮೂಡಿಸಬೇಕಾಗಿದೆ. ಆದ್ರೆ ಆ ದಿಶೆಯಲ್ಲಿ ಇವರು ರಾಜಕಾರಣಿಗಳಾಗಿರ್ಬೋದು, ಸರ್ಕಾರಗಳು ಏನಪ್ಪಾ ಅಂತಂದ್ರೆ ಯಾವುದೇ ರೀತಿಯ ಒಂದು ಜಾಗೃತ ಮೂಡಿಸ್ತಕ್ಕಂಥ ಈ ಮತದ ಬೆಲೆ ಏನಿದೆ ಅಂತಕ್ಕಂಥದ್ದನ್ನ ಯಾವುದು ಕೂಡ ಈ ದಿಶೆಯಲ್ಲಿ ಏನಪ್ಪಾ ಅಂದ್ರೆ ಯಾವುದೇ ಕೆಲಸಗಳನ್ನ ಮಾಡ್ತಾ ಇಲ್ಲ, ಯಾವ ಜಾಗೃತನು ಮಾಡ್ತಾ ಇಲ್ಲ. ಜನರನ್ನ ಕತ್ತಲೆಯಲ್ಲಿ ಇಟ್ಟು ಏನಪ್ಪಾ ಅಂತಂದ್ರ ಆ ಜನರ ಅನಕ್ಷರಸ್ಥರ ಮತಗಳಿದಾವೆ, ಜನರಿಗೆ ಗೊತ್ತಿಲ್ಲದಂತ ಜನರು ಪಾಪ ಮುಕ್ತ ಜನರ ಮತಗಳನ್ನ ಕಬಳಿಸಿ ಏನಪ್ಪಾ ಅಂತಂದ್ರ ಈ ಒಂದು ಮೋಸದ ಆಟದಿಂದ ಏನಪ್ಪಾ ಅಂತಂದ್ರ ಈ ಒಂದು ಇಂಥ ಒಂದು ಕೆಟ್ಟ ಸರ್ಕಾರಗಳು, ಕೆಟ್ಟ ಆಡಳಿತ ಪಕ್ಷಗಳು ಆಗ್ತಾ ಇದ್ದಾವೆ. ಇದಕ್ಕೆ ಕೇಳಕ್ಕೆ ಯಾರು ಇಲ್ಲಾರ್ದಂಗಾಗಿದೆ. ಯಾವಾಗ ಜನರಲ್ಲಿ ಈ ಒಂದು ಮತದ ಪ್ರಜ್ಞೆ ಯಾವಾಗ ಮೂಡ್ತದೆ, ಮತದ ಬೆಲೆ ಯಾವಾಗ ಗೊತ್ತಾಗ್ತದೆ, ಅವಾಗ ಏನಪ್ಪಾ ಅಂತಂದ್ರೆ ಈ ದೇಶ ಸುಭದ್ರವಾಗಿರ್ಲಿಕ್ಕೆ ಒಳ್ಳೆ ದೇಶದ ಈ ಜಗತ್ತಿನಲ್ಲಿ ನಂಬರ್ 1 ದೇಶ ಆಗ್ಲಿಕ್ಕೆ ಸಾಧ್ಯತೆ. ಆ ಒಂದು ನಿಟ್ಟಿನಲ್ಲಿ ಈ ಸಂಘಟನೆಗಳಾಗಿರ್ಬೋದು, ಸರ್ಕಾರಗಳು ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ ಅಂತಕ್ಕಂಥದ್ದನ್ನ ನಾನು ಘಂಟಾಘೋಷ ಹೇಳ್ತೀನಿ.